ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ದೋಸ್ತಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಸಜ್ಜಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದೆ. ಬೆಳಿಗ್ಗೆ 11 ಗಂಟೆಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಗೂ ಕಿಡಿಕಾರಲಿರುವಂತಹ ದೋಸ್ತಿ ಪಡೆ ಸಿಎಂ ರಾಜೀನಾಮೆಗೆ ನೀಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವ ಮಾತೇ ಇಲ್ಲ, ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಆರ್ ಅಶೋಕ್ ನೋಡ್ತಾ ಹೋಗೋಣ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ನೇರವಾಗಿದೆ ಅನ್ನೋದು ಈಗ ಗಂಭೀರವಾದಂಥ ಆರೋಪ. ಈ ಕುರಿತಂತೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾಗಿದೆ. ಹಾಗಿದ್ರೆ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ನ ಹೋರಾಟ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ವಿರೋಧ ಪಕ್ಷ ನಾಯಕರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏಕೆಂತಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಹೋರಾಟ ಇದು ಕೇವಲ ಇವತ್ತು ಒಂದು ದಿನದ ಹೋರಾಟಕ್ಕಷ್ಟೇ ಸೀಮಿತನ ಅಥವಾ ಇದನ್ನು ಮತ್ತೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ ಮುಂದೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಿದ್ದರಾಮಯ್ಯನವರ ರಾಜೀನಾಮೆ, ಮೂಡ ಹಗರಣದಲ್ಲಿ ಲೂಟಿಯಾಗಿರುವಂಥ ಹಣ ಸುಮಾರು 2,000-3,000 ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ರಿ. ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಒಂದು ಹೋರಾಟ ಇತ್ತು. ಈ ಹೋರಾಟಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದರಿಂದ ತಪ್ಪಾಗಿರುವಂಥದ್ದು, ಈಗ ರಾಜ್ಯಪಾಲರು ಅಷ್ಟೇ ಎಲ್ಲ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಈಗ ಮುಖ್ಯಮಂತ್ರಿಗಳಿಗೆ ಬೇರೆ ಆಪ್ಷನ್ ಇಲ್ಲ, ತಪ್ಪಾಗಿದೆ ಅಂತ ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಗವರ್ನರ್ ಅವರು ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ತನಿಖೆಗೆ ಅವಕಾಶ. ಇದೆಲ್ಲದ ಆದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ನೈತಿಕ ಅಧಿಕಾರ ಇರಲ್ಲ ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಅವರ ನೇಮಕ ಮಾಡಿರುವಂಥ ಪೊಲೀಸರೇ ಅವ್ರನ್ನ ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತನಿಖೆ ಮಾಡಿದ್ರೂ ಕೂಡ ನಿಷ್ಪಕ್ಷವಾದ ತನಿಖೆ ಆಗಲ್ಲ. ಆ ದೃಷ್ಟಿಯಿಂದ ಅವರು ಆ ಸೀಟಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು. ಈ ಹೋರಾಟ ಇಟ್ಕೊಂಡು ಇವತ್ತು ನಾವು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾ ಇದ್ದೀರಿ. ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ನವರು ಕೂಡ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮದು ಕೌಂಟರ್ ಇವತ್ತು ಪ್ರತಿಭಟನೆ? ನಮ್ಮದು ಕೌಂಟ್ರ್ ಪ್ರತಿಭಟನೆ ಅಂತಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಇದೇ ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ಸ್ವಾಗತ ಮಾಡಿದ್ರು. ಇವತ್ತು ಯಾಕೆ ವಿರೋಧ ಮಾಡ್ತಾರೆ? ಇವತ್ತು ನಾವು ಅದನ್ನೇ ಸ್ವಾಗತ ಮಾಡಿದ್ದೀರಿ. ಅವತ್ತು ಅವ್ರ ತಪ್ಪು ಅಂತಂದರೆ ಅವರು ನಮ್ಮ ಹತ್ರ ಹೇಳಿ, ಅವತ್ತು ತಪ್ಪಾಗಿದೆ ಅಂತ ಒಪ್ಕೊಂಡ್ಲಿ ಬಂದು ಕಾಂಗ್ರೆಸ್ ಅವರು. ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಅದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ತಪ್ಪು ಅಂತ ಹೇಳಿ ಆವಾಗ ಸರಿ ಇತ್ತು. ಇವಾಗ ತಪ್ಪು ಅಂತ ಹೇಳಿದ್ರೆ ಇದನ್ನು ಯಾರು ನಂಬ್ತಾರೆ? ಜನನೂ ಕೂಡ ನೋಡ್ತಾ ಇದ್ದಾರಲ್ಲ, ಜನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅವಾಗ ಯಡಿಯೂರಪ್ಪನ ಕೊಟ್ಟಾಗ ಕುಣಿದು ಕುಪ್ಪಳಿಸಿದ್ರು, ಈಗೇನು ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಅವರು? ಇವಾಗ ಯಾಕೆ ತನಿಖೆ ಆಗಲಿ, ತನಿಖೆ ಹಾಕ್ಬಿಟ್ಟು ನಂದೇನು ತಪ್ಪಿಲ್ಲ ಅಂತ ಹೊರಗಡೆ ಬರಲಿ ಅವ್ರ ಕೋರ್ಟಿಂದ. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ದೋಸ್ತಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಸಜ್ಜಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದೆ. ಬೆಳಿಗ್ಗೆ 11 ಗಂಟೆಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಗೂ ಕಿಡಿಕಾರಲಿರುವಂತಹ ದೋಸ್ತಿ ಪಡೆ ಸಿಎಂ ರಾಜೀನಾಮೆಗೆ ನೀಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವ ಮಾತೇ ಇಲ್ಲ, ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಆರ್ ಅಶೋಕ್ ನೋಡ್ತಾ ಹೋಗೋಣ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ನೇರವಾಗಿದೆ ಅನ್ನೋದು ಈಗ ಗಂಭೀರವಾದಂಥ ಆರೋಪ. ಈ ಕುರಿತಂತೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾಗಿದೆ. ಹಾಗಿದ್ರೆ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ನ ಹೋರಾಟ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ವಿರೋಧ ಪಕ್ಷ ನಾಯಕರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏಕೆಂತಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಹೋರಾಟ ಇದು ಕೇವಲ ಇವತ್ತು ಒಂದು ದಿನದ ಹೋರಾಟಕ್ಕಷ್ಟೇ ಸೀಮಿತನ ಅಥವಾ ಇದನ್ನು ಮತ್ತೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ ಮುಂದೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಿದ್ದರಾಮಯ್ಯನವರ ರಾಜೀನಾಮೆ, ಮೂಡ ಹಗರಣದಲ್ಲಿ ಲೂಟಿಯಾಗಿರುವಂಥ ಹಣ ಸುಮಾರು 2,000-3,000 ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ರಿ. ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಒಂದು ಹೋರಾಟ ಇತ್ತು. ಈ ಹೋರಾಟಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಅನುಮತಿಯನ್ನು ಕೊಟ್ಟಿರುವಂಥದ್ದು.
ಇದರಿಂದ ತಪ್ಪಾಗಿರೋವಂಥದ್ದು ಈಗ ರಾಜ್ಯಪಾಲರು ಅಷ್ಟೇ ಎಲ್ಲ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಈಗ ಮುಖ್ಯಮಂತ್ರಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ತಪ್ಪಾಗಿದೆ ಅಂತ ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಗವರ್ನರ್ ಅವರು ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ತನಿಖೆಗೆ ಅವಕಾಶ. ಇದೆಲ್ಲದ ಆದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ನೈತಿಕ ಒಂದು ಅಧಿಕಾರ ಇರಲ್ಲ ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಅವರ ನೇಮಕ ಮಾಡಿರುವಂಥ ಪೊಲೀಸರೇ ಅವ್ರನ್ನ ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತನಿಖೆ ಮಾಡಿದ್ರೂ ಕೂಡ ನಿಷ್ಪಕ್ಷವಾದ ತನಿಖೆ ಆಗಲ್ಲ. ಆ ದೃಷ್ಟಿಯಿಂದ ಅವರು ಆ ಸೀಟಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು. ಈ ಹೋರಾಟ ಇಟ್ಕೊಂಡು ಇವತ್ತು ನಾವು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾ ಇದ್ದೀರಿ. ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ನವರು ಕೂಡ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮದು ಕೌಂಟರ್ ಇವತ್ತು ಪ್ರತಿಭಟನೆ? ನಮ್ಮದು ಕೌಂಟ್ರ್ ಪ್ರತಿಭಟನೆ ಅಂತಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಇದೇ ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ಸ್ವಾಗತ ಮಾಡಿದ್ರು. ಇವತ್ತು ಯಾಕೆ ವಿರೋಧ ಮಾಡ್ತಾರೆ? ಇವತ್ತು ನಾವು ಅದನ್ನೇ ಸ್ವಾಗತ ಮಾಡಿದ್ದೀರಿ. ಅವತ್ತು ಅವ್ರ ತಪ್ಪು ಅಂತಂದರೆ ಅವರು ನಮ್ಮ ಹತ್ರ ಹೇಳಿ, ಅವತ್ತು ತಪ್ಪಾಗಿದೆ ಅಂತ ಒಪ್ಕೊಂಡ್ಲಿ ಬಂದು ಕಾಂಗ್ರೆಸ್ ಅವರು. ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಅದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ತಪ್ಪು ಅಂತ ಹೇಳಿ ಆವಾಗ ಸರಿ ಇತ್ತು. ಇವಾಗ ತಪ್ಪು ಅಂತ ಹೇಳಿದ್ರೆ ಇದನ್ನು ಯಾರು ನಂಬ್ತಾರೆ? ಜನನೂ ಕೂಡ ನೋಡ್ತಾ ಇದ್ದಾರಲ್ಲ. ಜನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅವಾಗ ಯಡಿಯೂರಪ್ಪನ ಕೊಟ್ಟಾಗ ಕುಣಿದು ಕುಪ್ಪಳಿಸಿದ್ರು. ಈಗೇನು ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಅವರು? ಇವಾಗ ಯಾಕೆ ತನಿಖೆ ಆಗಲಿ, ತನಿಖೆ ಹಾಕ್ಬಿಟ್ಟು ನಂದೇನು ತಪ್ಪಿಲ್ಲ ಅಂತ ಹೊರಗಡೆ ಬರಲಿ ಅವ್ರ ಕೋರ್ಟಿಂದ. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ದೋಸ್ತಿ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಸಜ್ಜಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದೆ. ಬೆಳಿಗ್ಗೆ 11 ಗಂಟೆಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಗೂ ಕಿಡಿಕಾರಲಿರುವಂತಹ ದೋಸ್ತಿ ಪಡೆ ಸಿಎಂ ರಾಜೀನಾಮೆಗೆ ನೀಡುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವ ಮಾತೇ ಇಲ್ಲ, ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಗೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಆರ್ ಅಶೋಕ್ ನೋಡ್ತಾ ಹೋಗೋಣ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ನೇರವಾಗಿದೆ ಅನ್ನೋದು ಈಗ ಗಂಭೀರವಾದಂಥ ಆರೋಪ. ಈ ಕುರಿತಂತೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾಗಿದೆ. ಹಾಗಿದ್ರೆ ಮುಂದೆ BJP ಮತ್ತು JDSನ ಹೋರಾಟ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ವಿರೋಧ ಪಕ್ಷ ನಾಯಕರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏಕೆಂತಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಹೋರಾಟ ಇದು ಕೇವಲ ಇವತ್ತು ಒಂದು ದಿನದ ಹೋರಾಟಕ್ಕಷ್ಟೇ ಸೀಮಿತನ, ಅಥವಾ ಇದನ್ನು ಮತ್ತೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ ಮುಂದೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಿದ್ದರಾಮಯ್ಯನವರ ರಾಜೀನಾಮೆ, ಮೂಡ ಹಗರಣದಲ್ಲಿ ಲೂಟಿಯಾಗಿರುವಂಥ ಹಣ ಸುಮಾರು 2 ರಿಂದ 3 ಸಾವಿರ ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀರಿ. ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಒಂದು ಹೋರಾಟ ಇತ್ತು. ಈ ಹೋರಾಟಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದರಿಂದ ತಪ್ಪಾಗಿರುವಂಥದ್ದು ಈಗ ರಾಜ್ಯಪಾಲರು ಅಷ್ಟೇ ಎಲ್ಲ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಈಗ ಮುಖ್ಯಮಂತ್ರಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ತಪ್ಪಾಗಿದೆ ಅಂತ ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಗವರ್ನರ್ ಅವರು ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ತನಿಖೆಗೆ ಅವಕಾಶ. ಇದೆಲ್ಲದ ಆದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ನೈತಿಕ ಒಂದು ಅಧಿಕಾರ ಇರಲ್ಲ ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಅವರ ನೇಮಕ ಮಾಡಿರುವಂಥ ಪೊಲೀಸರೇ ಅವ್ರನ್ನ ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತನಿಖೆ ಮಾಡಿದ್ರೂ ಕೂಡ ನಿಷ್ಪಕ್ಷವಾದ ತನಿಖೆ ಆಗಲ್ಲ. ಆ ದೃಷ್ಟಿಯಿಂದ ಅವರು ಆ ಸೀಟಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು. ಈ ಹೋರಾಟ ಇಟ್ಕೊಂಡು ಇವತ್ತು ನಾವು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾ ಇದ್ದೀರಿ. ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ನವರು ಕೂಡ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮದು ಕೌಂಟರ್ ಇವತ್ತು ಪ್ರತಿಭಟನೆ? ನಮ್ಮದು ಕೌಂಟ್ರ್ ಪ್ರತಿಭಟನೆ ಅಂತಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಇದೇ ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ಸ್ವಾಗತ ಮಾಡಿದ್ರು. ಇವತ್ತು ಯಾಕೆ ವಿರೋಧ ಮಾಡ್ತಾರೆ? ಇವತ್ತು ನಾವು ಅದನ್ನೇ ಸ್ವಾಗತ ಮಾಡಿದ್ದೀರಿ. ಅವತ್ತು ಅವ್ರ ತಪ್ಪು ಅಂತಂದರೆ ಅವರು ನಮ್ಮ ಹತ್ರ ಹೇಳಿ, ಅವತ್ತು ತಪ್ಪಾಗಿದೆ ಅಂತ ಒಪ್ಕೊಂಡ್ಲಿ ಬಂದು ಕಾಂಗ್ರೆಸ್ ಅವರು. ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಅದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ತಪ್ಪು ಅಂತ ಹೇಳಿ ಆವಾಗ ಸರಿ ಇತ್ತು. ಇವಾಗ ತಪ್ಪು ಅಂತ ಹೇಳಿದ್ರೆ ಇದನ್ನು ಯಾರು ನಂಬ್ತಾರೆ? ಜನನೂ ಕೂಡ ನೋಡ್ತಾ ಇದ್ದಾರಲ್ಲ.
ಜನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅವಾಗ ಯಡಿಯೂರಪ್ಪನ ಕೊಟ್ಟಾಗ ಕುಣಿದು ಕುಪ್ಪಳಿಸಿದ್ರು. ಈಗೇನು ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಅವರು? ಇವಾಗ ಯಾಕೆ ತನಿಖೆ ಆಗಲಿ, ತನಿಖೆ ಆಗಿಬಿಟ್ಟು ನಂದೇನು ತಪ್ಪಿಲ್ಲ ಅಂತ ಹೊರಗಡೆ ಬರಲಿ ಅವ್ರು ಕೋರ್ಟಿಂದ. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.